516ನೇ ಜಯಂತ್ಯೋತ್ಸವ. ಇದನ್ನ ಸರ್ಕಾರ, ಮಾಗಡಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಿಬಿಎಂಪಿ ಇವು ಮೂರು ಸೇರಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರ 2013ರಿಂದ 2018ರವರೆಗೆ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾವ ತಾರೀಕು ಜನ್ಮದಿನೋತ್ಸವ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಸ್ವಾಮೀಜಿಯವ್ರಿಗೂ ಹೇಳಿ ಇದನ್ನು ಮಾಡಿದ್ರು. ಅವತ್ತಿನಿಂದ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ. ಯಾಕಂದ್ರೆ ಕೆಂಪೇಗೌಡರು ಒಬ್ಬ ದಕ್ಷ ಆಡಳಿತಗಾರ ಮತ್ತೆ ದೂರದೃಷ್ಟಿ ಇದ್ದಂತ ವ್ಯಕ್ತಿ. ಅವ್ರ ಕಾಲದನ್ನೇ ಈಗ ಅದಕ್ಕೆ ನಾವು ಅವ್ರನ್ನ ಬೆಂಗಳೂರು, ಆಧುನಿಕ ಬೆಂಗಳೂರಿನ ನಿರ್ಮಾತೃ ಅಂತ ಕರೀತೀವಿ. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಕೆಂಪೇಗೌಡರು. ಸೊ ಅದಕ್ಕೆ ಅವ್ರನ್ನ ನಾವು ನೆನ್ಕೊಳ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಳ್ಳೆ ಆಡಳಿತ ಕೊಟ್ಟಿದ್ರು, ದೂರದೃಷ್ಟಿ ಇದ್ದಂತ ವ್ಯಕ್ತಿತ್ವ ಇದ್ದಂಥದ್ದು. ಬೆಂಗಳೂರಿನಲ್ಲಿ 4 ಭಾಗದಲ್ಲಿ ಏನದು ಗೋಪುರಗಳನ್ನ ಕಟ್ಟಿಸಿದ್ರು. ಅವತ್ತೇ ಬೆಂಗಳೂರಿನ ಬಗ್ಗೆ ಹೇಗಿರ್ಬೇಕು ಅಂತಕ್ಕಂಥದ್ರ ಬಗ್ಗೆ, ಬೆಂಗಳೂರಿನಲ್ಲಿ ಆಡಳಿತ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಇವತ್ತೆಲ್ಲ ದೊಡ್ಡಪೇಟೆ, ಚಿಕ್ಕಪೇಟೆ, ನಗರಪೇಟೆ, ಬಳೆಪೇಟೆ ಇವೆಲ್ಲ ಆಗಿದಾವಲ್ಲ, ಅವ್ರ ಕಾಲದಲ್ಲಿ ಆಗಿದಾವ. ಯಾಕಂತಂದ್ರೆ ಆಯಾ ವೃತ್ತಿ ಮಾಡ್ತಕ್ಕಂಥ ಜನರಿಗೆ ಅವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೆಂಪೇಗೌಡರು ಅವರ ಆಡಳಿತದಲ್ಲಿ ಮಾಡಿದ್ರು. ಸೊ ಅವರು ಆಡಳಿತ ನಮ್ಗೆಲ್ರಿಗೂ ಕೂಡ ಮಾದರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ಅದಕ್ಕೆ ನಾವು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಅವ್ರ ಕನಸೇನಿತ್ತು ಅದನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈಗ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ಇವತ್ತು ಜಯಂತ್ಯೋತ್ಸವವನ್ನ ಇದರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಸೋಮನಹಳ್ಳಿ ಜಗಜೀವನ್ ರಾಮ್ ಭವನ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಹೂನಾರನ ಇಲ್ಲಿ ಏರ್ಪೋರ್ಟ್ ನಲ್ಲಿ ಕೂಡ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡ್ಬಿಟ್ಟು ಬಂದಿದ್ದಾರೆ, ಮಾಲಾರ್ಪಣೆ ಮಾಡಿದ್ದಾರೆ. ಇಲ್ಲಿ ಕೂಡ ಸರ್ಕಾರದ ವತಿಯಿಂದ ಮಾಲಾರ್ಪಣೆ. Sir, there are 5 tigers died in Chamarajanagar and the inquiry has been... ಎಂಕ್ವೈರಿ ಕಂಡಕ್ಟ್ ಮಾಡಕ್ ಹೇಳಿದೀನಿ. ಎಂಕ್ವೈರಿ ರಿಪೋರ್ಟ್ ಬರ್ಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. Sir, Rajana is coming over the weekend, sir. There are a lot of internal bickering is what everyone is saying. Where is the internal bickering? Yesterday Rajana Where is the internal bickering? Rajana said that ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. He said that there are power centers. No. There are developments ಅಂತ ಹೇಳಿದ್ದಾರೆ. It doesn't mean ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್? How do you interpret his statements? It is better to ignore it. Better to ignore it. I am not a journalist. It is deserved to be ignored. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.